ನಮಸ್ತೆ. ಎಚ್ ಎನ್ ಸಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ದಯಮಾಡಿ ಎಚ್ ಎನ್ ಸಿ ಲೈವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರುಗಳಿಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಮರೆಯದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಬಿ ಜೆ ಪಿಯ ರಾಷ್ಟ್ರೀಯ ವಕ್ತಾರ ಮತ್ತು ಲೋಕಸಭಾ ಸದಸ್ಯರಾದಂತಹ ಸಂಬಿತ್ ಪಾತ್ರ ಪ್ರೆಸ್ ಮಾಡಿ ಅಫಿಷಿಯಲ್ಲಾಗಿ ಹೇಳಿದ್ರು, ರಾಹುಲ್ ಗಾಂಧಿ ಈಸ್ ದ ಟ್ರೈಟರ್ ಆಫ್ ದ ಹೈಯೆಸ್ಟ್ ಆರ್ಡರ್. ರಾಹುಲ್ ಗಾಂಧಿ ಒಬ್ಬ ದೊಡ್ಡ ದೇಶದ್ರೋಹಿ ಅಂತೇಳಿ. ಈ ದೇಶದ್ರೋಹಿ ಅನ್ನೋ ಪದ ಯಾರಾದರೂ ಅನ್ನಿಸ್ಕೊಂಬಿಟ್ರೆ ನಿಜವಾಗ್ಲೂ ಅದು ಏನು ಮಾಡ್ತಾರೋ, ಅದು ಏನು ಮಾಡ್ಕೊಂಬಿಡ್ತಾರೋ ಗೊತ್ತಾಗೋದೇ ಇಲ್ಲ. ಆದರೆ ರಾಹುಲ್ ಗಾಂಧಿಗೆ ಏನು ಅನಿಸೇ ಇಲ್ಲಲ್ರಿ. ಆ ಪದ ಕಿವಿ ಮೇಲೆ ಬೀಳೋದು ಎಂಥ ಕಠೋರ ಅಂತೇಳಿದ್ರೆ, ನಮ್ಮ ತಂದೆ ಆರ್ಮಿನಲ್ಲಿದ್ದರು. ಅವ್ರು ಹೇಳ್ತಾ ಇರ್ತಾರೆ, ಈ ಶತ್ರು ಸೈನ್ಯ ಅಟ್ಯಾಕ್ ಮಾಡಿದಾಗ ಅಕಸ್ಮಾತ್ ಪೋಸ್ಟಲ್ಲಿ 15-20 ಜನ ಇರ್ತಾರೆ, ಎಲ್ಲ ತೀರೋಗ್ಬಿಟ್ಟು ಒಬ್ಬ ಬದುಕೊಂಡ್ಬಿಡ್ತಾನೆ ಸೈನಿಕ. ಅವ್ನು ಹೇಗಾದರೂ ತಪ್ಪಿಸ್ಕೊಂಡು ವಾಪಸ್ಸು ಕ್ಯಾಂಪಿಗೆ ಬರ್ತಕ್ಕಂಥ ಅವಕಾಶ ಇರುತ್ತೆ, ಜೀವ ಉಳಿಸ್ಕೊಳ್ತಕ್ಕಂಥ ಅವಕಾಶ. ಮತ್ತೆ ವಾಪಸ್ ಹೋಗಿ ಫೈಟ್ ಮಾಡ್ಬೋದು. ಆದರೆ ಆ ಸೈನಿಕ ವಾಪಸ್ ಬರೋದಿಲ್ವಂತೆ. ಯಾಕೆ ಅಂತೇಳಿದ್ರೆ, ಯಾರಾದರೂ ನನ್ನ ಬಗ್ಗೆ ಅನುಮಾನ ಪಟ್ಬಿಟ್ರೆ, ಇವನು ರಣ ಹೇಳಿತಾರೆ ಎದುರ್ಕೊಂಡು ವಾಪಸ್ ಬಂದುಬಿಟ್ಟಿದ್ದಾನೆ ಅಂತೇಳಿ ಗದ್ದರ್ ಅಂದ್ಬಿಟ್ರೆ, ಆ ಗದ್ದರ್ ಅನ್ನೋ ಪರ ಅದೇ ದೇಶದ್ರೋಹಿ ಅಂತ. ದೇಶದ್ರೋಹಿ ಅನ್ಕೊಂಡ್ಬಿಡ್ಬೋದು ಅಂತೇಳಿ ತಾನು ಬದುಕೋದಿಲ್ಲ ಅಂತ ಗೊತ್ತಿದ್ರೂ ಶತ್ರುಗಳ ಮೇಲೆ ಆಕ್ರಮಣ ಮಾಡಿ ಅಲ್ಲೇ ಕೊನೆ ಉಸಿರು ಎಳಿತಾನೆ. ಆದರೆ ಆ ದೇಶದ್ರೋಹಿ ಅಂತ ಪದ ಕೇಳೋದಕ್ಕೆ ಇಷ್ಟಪಡೋದಿಲ್ಲ. ಅಂದರೆ ಆ ಪದ ಕೇಳೋದಕ್ಕಿಂತ ಪ್ರಾಣ ಬಿಡೋದೇ ಲೇಸು ಅಂತ ಹೇಳಿ ಜಗತ್ತಿನ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿಯ ಅಧಿಕೃತ ವಕ್ತಾರ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಬ್ಬ ದೇಶದ್ರೋಹಿ ಅಂತೇಳಿ. ಆದರೆ ರಾಹುಲ್ ಗಾಂಧಿ ಇವ್ರ ವಿರುದ್ಧ ಕೋರ್ಟ್ಗೆ ಹೋಗ್ತಾ ಇಲ್ಲ, ಮಾನನಷ್ಟ ಮೊಕದ್ದಮೆ ಆಗ್ತಾ ಇಲ್ಲ, ಅಥವಾ ಸದನದಲ್ಲಿ ಇಂಪೀಚ್ಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಏನೋ ಕಾಟಾಚಾರಕ್ಕೆ ಯಾರಾದ್ರೂ ಏನೋ ಅನ್ಕೋತಾರೆ ಅಂತೇಳಿ ಸ್ಪೀಕರ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟರು. ಆ ಕಂಪ್ಲೇಂಟ್ ಕೊಡಬೇಕಾದ್ರೂ ಅವ್ರ ಮುಖದಲ್ಲಿ ಯಾವುದಾದ್ರೂ ಒಂದು ಆ ನೋವಾಗಲಿ, ಆ ಸಿಡುವಾಗಲಿ, ಆ ಸಿಟ್ಟಾಗಲಿ ಯಾವುದೂ ಇರಲಿಲ್ಲ. ಅಂದರೆ ಇವರಿಗೆ ದೇಶದ್ರೋಹಿ ಅನ್ಸ್ಕೊಂಡಿದ್ದು ಏನು ಅನಿಸೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಳಗಡೆಗೆ ಅವರಿಗೆ ಭಾಳ ಚೆನ್ನಾಗಿ ಗೊತ್ತು ತಾನೇನು ಅಂತ ಹೇಳಿ. ನೋಡಿ, ಹಿಂದಿನ ಕಾಲದಲ್ಲೆಲ್ಲ ದೇಶದ್ರೋಹಿ ಅಂತ ಯಾರಿಗೆ ಹೇಳ್ತಾ ಇದ್ರು? ಯಾರೋ ಒಬ್ಬನಿಗೆ ರಾಜ ಆಗಬೇಕು ಅಂತ ಆಸೆ ಇರುತ್ತೆ, ಯಾವುದೋ ಕಾರಣಕ್ಕೆ ಆಗಲ್ಲ, ಅವ್ರು ಅಣ್ಣ ಆಗ್ಬಿಡ್ತಾನೆ ಅಥವಾ ಬೇರೆ ಯಾರೋ ಆಗ್ಬಿಡ್ತಾರೆ. ಆಗ ಇವನು ಪಕ್ಕದ ದೇಶದ ರಾಜನ ಜೊತೆ ಸೇರಿಕೊಂಡು ಅವನಿಗೆ ಸಹಾಯ ಮಾಡಿಕೊಂಡು ತನ್ನ ರಾಜ್ಯದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೇಳ್ತಾನೆ, ತನ್ನದೇ ರಾಜನನ್ನು ಕೊಲ್ತಾನೆ. ಇಂಥವನ್ನ ತಾನೇ ದೇಶದ್ರೋಹಿ ಅಂತ ಇದ್ದಿದ್ದು. ಆದರೆ ಈಗಿನ ಕಾಲದಲ್ಲಿ ಕತ್ತಿ ಹಿಡಿಬೇಕಾಗಿಲ್ಲ, ಬೆನ್ನಿಗೆ ಚೂರಿ ಹಾಕಬೇಕಾಗಿಲ್ಲ, ಸಾಫ್ಟ್ ಪವರ್ ಅಂತ ಹೇಳ್ತಾರೆ. ಈಗ ಒಳಗೇನೆ ಇಂಟೆಲೆಕ್ಚುಯಲ್ ಆಗಿ ದೇಶದ ವಿರುದ್ಧ ಕೆಲಸ ಮಾಡೋದು ರಾಹುಲ್ ಗಾಂಧಿ ಮಾಡ್ಕೊಂಡ್ಬಂದಿದ್ದೇನೆ. ಆದರೆ ಇದಕ್ಕೆ ಒಂದು ಮೂರ್ತಿ ರೂಪ ಸಿಕ್ಕಿದ್ದು, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದು ಈಚೆಗೆ. ಡಿಸೆಂಬರ್ 2ನೇ ತಾರೀಕು ಫ್ರಾನ್ಸ್ನ ಒಂದು ಹೆಸರಾಂತ ಆನ್ಲೈನ್ ಪತ್ರಿಕೆ, ಅದು ಮೀಡಿಯಾ ಪಾರ್ಟ್ ಅಂತೇಳಿ, ಅದು ಇನ್ವೆಸ್ಟಿಗೇಟಿವ್ ಆನ್ಲೈನ್ ನ್ಯೂಸ್ ಪೇಪರ್, ಭಾಳ ಫೇಮಸ್ ಪತ್ರಿಕೆ. 2021ರಲ್ಲೇ 2,20,000 ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಇದ್ರು ಅದಕ್ಕೆ. ಇದೇ ರೀತಿ ಇನ್ವೆಸ್ಟಿಗೇಟಿವ್ ಕೆಲಸ ಮಾಡುತ್ತೆ. ಅದು ಹೇಳ್ತು, ಯಾವ OCCRP ಇದೆಯಲ್ಲ, ದಯವಾಡಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ ಈ ಪದವನ್ನು, OCCRP, ಇದು ಕೂಡ ಇದೇ ರೀತಿ ಇನ್ವೆಸ್ಟಿಗೇಷನ್ ಕೆಲಸ ಮಾಡುತ್ತೆ. ಇದರ ಫುಲ್ ಅಬ್ರಿವೇಷನ್ ಏನಂತ ಹೇಳಿದ್ರೆ ಆರ್ಗನೈಸ್ಡ್ ಕ್ರೈಮ್ ಅಂಡ್ ಕರಪ್ಷನ್ ರಿಪೋರ್ಟಿಂಗ್ ಪ್ರಾಜೆಕ್ಟ್, OCCRP. ಇದು ಯಾವುದೇ ದೇಶಗಳಲ್ಲಿ ಯಾವುದೇ ಸರ್ಕಾರಗಳೇನಾದ್ರೂ ಈ ಥರ ಭ್ರಷ್ಟಾಚಾರ ಮಾಡಿದ್ರೆ ಅಥವಾ ಕ್ರೈಮ್ ಮಾಡಿದ್ರೆ ಇದನ್ನೆಲ್ಲವನ್ನು ನಾನು ಇನ್ವೆಸ್ಟಿಗೇಷನ್ ಮಾಡ್ತೀನಿ ಅಂತ ಹೇಳುತ್ತೆ. ಇದು ಎಷ್ಟು ಪವರ್ಫುಲ್ ಅಂದರೆ ಇದರ ಪ್ರೆಸೆನ್ಸು 5-6 ಖಂಡಗಳಲ್ಲಿದೆ. ಜೊತೆಗೆ ಜಗತ್ತಿನ 50-100 ಅತಿ ದೊಡ್ಡ ಏನು ನ್ಯೂಸ್ ಪೇಪರ್ ನೆಟ್ವರ್ಕ್ಗಳಿದಾವಲ್ಲ, ಅವು ಇದರ ಮೀಡಿಯಾ ಪಾರ್ಟ್ನರ್ಗಳ ಥರ ಇದ್ದಾವೆ. ಯಾವ್ಯಾವುದು? ವಾಷಿಂಗ್ಟನ್ ಪೋಸ್ಟು, ದ ಗಾರ್ಡಿಯನ್ನು, ಇವೆಲ್ಲವೂ ಅಷ್ಟೇನೆ. OCCRPಯಿಂದ ಒಂದು ರಿಪೋರ್ಟ್ ಬಂತಂತ ಹೇಳಿದ್ರೆ ಅದು ವೇದವಾಕ್ಯ ಇದ್ದಂಗೆ. ಆ ರೀತಿಯ ಒಂದು ಇಲ್ಯೂಷನನ್ನು ಕ್ರಿಯೇಟ್ ಮಾಡಿಟ್ಬಿಡ್ತಾರೆ ಜಗತ್ತಲ್ಲಿ. ಡಿಸೆಂಬರ್ 2ನೇ ತಾರೀಕು ಈ ಫ್ರೆಂಚ್ ಪೇಪರ್ ಏನು ಮೀಡಿಯಾ ಪಾರ್ಟ್ ಇದೆಯಲ್ಲ, ಇದು ಯಾವ ಡಿಸ್ಕ್ಲೋಸನ್ನು ಮಾಡ್ತು ಅಂತ ಹೇಳಿದ್ರೆ, ಏನು OCCRP ಇದೆಯಲ್ಲ, ಇದು ನಿಷ್ಪಕ್ಷಪಾತವಾದದ್ದಲ್ಲ, ಯಾರೋ ಕೈಗೊಂಬೆ ಥರ ಕೆಲಸ ಮಾಡ್ತಾ ಇದೆ. ಯಾರ ಕೈಗೊಂಬೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್. ನೋಡಿ, ಈ OCCRP ಇದೆಯಲ್ಲ, ಇದಕ್ಕೆ 52% ಫಂಡಿಂಗ್ ಬರೋದು ಅಮೇರಿಕದ ಡೀಪ್ ಸ್ಟೇಟ್ ಏಜೆನ್ಸಿಗಳಿಂದ. ಏನು ಡೀಪ್ ಸ್ಟೇಟ್ ಅಂತ ಹೇಳಿದ್ರೆ, ನೀವು ಕೇಳಿರ್ಬೋದು ಈಚೆ ಕಡೆ ಭಾಳ ಜನದ ಡೀಪ್ ಸ್ಟೇಟ್ ಅಂತೇಳಿ. ಡೀಪ್ ಸ್ಟೇಟ್ ಅಂತ ಹೇಳಿದ್ರೆ, ಈಗ ನೋಡಿ, ಭಾರತದಲ್ಲಿ ಅರ್ಬನ್ ನಕ್ಸಲ್ಸ್ ಇದ್ದಾರೆ ಗೊತ್ತಾ? ವರವರ ರಾವು, ಗೌತಮ್ ನವಲೇಕ, ಅರುಣ್ ಫರೇರಾ, ಸುಧಾ ಭರದ್ವಾಜು, ಕಾಂಗ್ರೆಸ್ನ ಅನೇಕ ಪ್ರಮುಖರುಗಳು, ಈ ಲೆಫ್ಟಿಸ್ಟ್ಗಳು ಮತ್ತು ಲಿಬರಲ್ಗಳು ಮತ್ತು ಅರ್ಬನ್ ನಕ್ಸಲ್ಸ್ ಅಂತಾರಲ್ಲ, ಇವರ ಕೆಲಸ ದೇಶದ ಒಳಗೆ ಇದ್ಕೊಂಡು ಈ ದೇಶವನ್ನು ತುಂಡು ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು, ದೇಶ ವಿರುದ್ಧ ಚಟುವಟಿಕೆ ನಡೆಸೋರು, ಆಚೆ ಕಡೆಗೆ ಬುದ್ಧಿಜೀವಿಗಳ ಥರ ಮುಖವಾಡ ಹಾಕ್ಕೊಂಡು ದೇಶದ ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರು, ಟುಕಡೆ ಗ್ಯಾಂಗ್ ಅವರು. ಈ ರೀತಿ ಇರೋರನ್ನೇ ಅಮೆರಿಕದಲ್ಲಿ ಡೀಪ್ ಸ್ಟೇಟ್ ಅಂತ ಹೇಳ್ತಾರೆ.
ಈ ಡೀಪ್ ಸ್ಟೇಟ್ನ ಅತ್ಯಂತ ಪ್ರಮುಖ ಅಮೆರಿಕದಲ್ಲಿ ಜಾರ್ಜ್ ಸೋರೋಸ್, ಅವನ ಸಂಸ್ಥೆ ಓಪನ್ ಸೊಸೈಟಿ ಫೌಂಡೇಶನಿಂದ ಈ OCCRPಗೆ ಫಂಡಿಂಗ್ ಆಗುತ್ತೆ. ಜೊತೆಗೆ ಸೋರೋಸ್ ಇದರ ವೀಟೋ ಪವರ್ ಇಟ್ಕೊಂಡಿದ್ದಾನೆ. ಏನು ವೀಟೋ ಪವರ್? ಯಾವ ಮೀಡಿಯಾಗಳು ಇಡೀ ಜಗತ್ತಲ್ಲಿ ಇವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದಾವೆ ಆ ಎಲ್ಲ ಮೀಡಿಯಾಗಳ ಎಡಿಟರ್ ಆಗಿರಬೇಕು, ಎಡಿಟರ್ ಇನ್ ಚೀಫ್ ಯಾರಾಗಿರಬೇಕು, ರಿಪೋರ್ಟರ್ ಯಾರಾಗಿರಬೇಕು, ಎಲ್ಲವನ್ನ ಡೀಪ್ ಸ್ಟೇಟ್ ಫೈನಲೈಸ್ ಮಾಡುತ್ತೆ. ಇವರ ಪ್ರಮುಖ ಉದ್ದೇಶ ರೆಜಿಮ್ ಚೇಂಜಿಂಗ್, ಅಂದರೆ ಯಾವ ದೇಶದಲ್ಲಿ ಯಾರು ಆಡಳಿತ ಮಾಡ್ತಿರ್ತಾರಲ್ಲ ಆ ಆಡಳಿತ ಮಾಡ್ತಕ್ಕಂಥ ಸರ್ಕಾರವನ್ನು ಕಿತ್ತೊಸೆಯೋದು, ಇವರಿಗೆ ಬೇಕಾದಂತಹ ಕೈಗೊಂಬೆ ಸರ್ಕಾರವನ್ನು ತಂದು ಕೂರಿಸೋದು. ಈ ಡೀಪ್ ಸ್ಟೇಟ್ ಅಥವಾ ಸೋರೋಸ್ನ ಗುರಿಯೇ ಬಾಂಗ್ಲಾದೇಶದಲ್ಲಿ ಹಸಿರ ಸರ್ಕಾರ ತೆಗೆಯೋದಾಗಿತ್ತು, ತೆಗೆದ್ರು, ರೆಜಿಮ್ ಚೇಂಜ್ ಆಯಿತು. ಮೊನ್ನೆ ಸಿರಿಯಾದಲ್ಲೂ ಕೂಡ ಅವರಿಗೆ ಬೇಕಾದ ಸರ್ಕಾರವನ್ನು ತಂದು ಕೂರಿಸಿದ್ದಾರೆ. ಇದೇ ಸೋರೋಸ್ ಭಾರತದಲ್ಲೂ ಕೂಡ ಮೋದಿ ಸರ್ಕಾರವನ್ನು ಕಿತ್ತೆಸೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಅದನ್ನೇನು ಅವರು ಕದ್ದು ಮುಚ್ಚಿಟ್ಟಿಲ್ಲ, ಓಪನ್ ಆಗಿ ಹೇಳಿದ ಸೋರೋಸ್. $2 ಬಿಲಿಯನ್ ಎತ್ತಿಟ್ಟಿದ್ದೀನಿ ನಾನು ಮೋದಿ ಸರ್ಕಾರ ತೆಗೆಯೋದಕ್ಕೆ ಅಂತೇಳಿ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಯಾವ್ಯಾವ ದೇಶಗಳಿರ್ತಾವೆ ಸರ್ಕಾರ ತೆಗಿಬೇಕು, ಅಲ್ಲಿ ಯಾರು ಈ ರೀತಿ ದೇಶ ವಿರೋಧಿ ಚಿಂತನೆಗಳಿರ್ತದೆ, ಮೀಡಿಯಾಗಳಿರ್ಬೋದು, ವಿರೋಧ ಪಕ್ಷಗಳಿರ್ಬೋದು, ಅವ್ರನ್ನ ಬುಟ್ಟಿಗೆ ಹಾಕ್ಕೊಂಡು ಅವರ ಮುಖಾಂತರ ತನ್ನ ಕೆಲಸವನ್ನು ಮಾಡಿಸ್ಕೊಳ್ಳುತ್ತೆ. ಭಾರತದಲ್ಲಿ ಅವರಿಗೆ ಬೇಕಾದಂತಹ ಚಟುವಟಿಕೆಗಳಿಗೆ ಇವರಿಗೆ ಕೈಗೊಂಬೆಯಾಗಿ ಸಿಕ್ಕಿದ್ದು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಈಗ ನಿಮ್ಗೆ ಅರ್ಥ ಆಗ್ತಿರಬೇಕು, ಭಾರತಕ್ಕೆ ಕೆಟ್ಟ ಹೆಸರು ಎಲ್ಲೆಲ್ಲಿ ಬಂತು ಅಲ್ಲೆಲ್ಲ ಇವರ ಹೆಸರಿತ್ತು. ಮೋದಿ ಸರ್ಕಾರದ ಮೇಲೆ ಕಪ್ಪು ಚುಕ್ಕೆ ಮಾಡಲಿಕ್ಕೆ ಹೋಗಿರೋ ಪೆಗಾಸಸ್ ವಿಷಯದಲ್ಲಿ ಅಂತೇಳಿದ್ರೆ ಒಂದಷ್ಟು ಜನದ್ದು ಫೋನ್ ಕದ್ದಾಲಿಕೆ ನಡೀತಿದೆ ಅಂತೇಳಿ 28 ಜನ ಕೋರ್ಟ್ಗೆ ಹೋದರು. ಆದರೆ ಪುಣ್ಯಕ್ಕೆ ಸುಪ್ರೀಂ ಕೋರ್ಟ್ ಯಾರ್ಯಾರು 28 ಜನ ಹೋದ್ರಲ್ಲ ಅವ್ರೆಲ್ಲರದ್ದು ಕಾಲು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತು. ಸುಪ್ರೀಂ ಕೋರ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಹೇಳ್ತು ಈ ಪೆಗಾಸಿಸ್ ಅಂತ ಏನು ಹೇಳ್ತಾ ಇದ್ದಾರೆ ಅದು ಸುಳ್ಳು ಅಂತ ಹೇಳಿ. ಕೋವಿಡ್ ವ್ಯಾಕ್ಸಿನ್ ವಿಚಾರದಲ್ಲಿ ಇದು ಮೋದಿ ವ್ಯಾಕ್ಸಿನು ತಗೊಂಡ್ರೆ ಬದುಕೋದೇ ಇಲ್ಲ, ನಪುಂಸಕರಾಗಿ ಹೋಗ್ಬಿಡ್ತಾರೆ, ಏನೇನು ರಾಹುಲ್ ಗಾಂಧಿ ಮಾತಾಡಿದ್ದು. ಅದಾದಮೇಲೆ ನೋಡಿ, ಆ ಸಂದರ್ಭದಲ್ಲಿ ಬ್ರೆಜಿಲಿಂದ $340 ಮಿಲಿಯನ್ ವ್ಯಾಕ್ಸಿನ್ಗಳನ್ನ ಕಳಿಸ್ಬೇಕು ಅಂತಾಗಿತ್ತು. ಯಾವುದೋ ಅಲ್ಲಿನ ಕರಪ್ಷನ್ ಕಾರಣಕ್ಕೋಸ್ಕರ ಅದು ನಿಂತೋಯ್ತು. ಅದನ್ನು ಉಪಯೋಗಿಸ್ಕೊಂಡು ಇಡೀ ವ್ಯಾಕ್ಸಿನ್ನೇ ಸರಿ ಇಲ್ಲ, ಇದನ್ನು ತಗೊಂಡ್ರೆ ಬದುಕೋದೇ ಇಲ್ಲ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಇದೇ ರಾಹುಲ್ ಗಾಂಧಿ ಹಬ್ಸ್ಕೊಂಬಂದರು. ಆದರೆ ಜನ ನಂಬಲಿಲ್ಲ ಅದನ್ನು. ಆಮೇಲೆ ಏನು ಹಂಗರ್ ಇಂಡೆಕ್ಸ್ ಅಂತ ಬಂತು, ಅಂದರೆ ಜಗತ್ತಲ್ಲಿ ಅತಿ ಹೆಚ್ಚು ಬಡತನ ಇರ್ತಕ್ಕಂಥ ದೇಶ ಭಾರತ, ಅತಿ ಹೆಚ್ಚು ಊಟಕ್ಕಿಲ್ದಿರತಕ್ಕಂಥ ಭಾರತ, ಪಾಕಿಸ್ತಾನಕ್ಕಿಂತ ಕೆಳಗಡೆ ತೋರಿಸ್ಬಿಟ್ರು ಭಾರತದ ಪಟ್ಟಿಯನ್ನು. ಆಮೇಲೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲ, ಇಲ್ಲಿ ಫ್ರೀಡಮ್ ಆಫ್ ರಿಲಿಜಿಯನ್ ಇಲ್ಲ, ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯಗಳಾಗ್ತಾ ಇದೆ, ಅತ್ಯಂತ ಅಸಹಿಷ್ಣು ದೇಶ, ಇಂಟಾಲರೆನ್ಸ್. ನೀವು ಕೇಳಿರಬೇಕು 18-19 ಅಮೀರ್ ಖಾನ್ ಇವರೆಲ್ಲ ಮಾತಾಡ್ತಿದ್ರು ಇಂಟಾಲರೆನ್ಸ್ ಅಂತೇಳಿ. ಅವಾರ್ಡ್ ವಾಪಸಿಗಳಾದವು. ಇವೆಲ್ಲವನ್ನು ಕೂಡ ಇದೇ ಸೋರೋಸ್ನ ಡೀಪ್ ಸ್ಟೇಟ್ನ ತಂತ್ರಗಳು, ಭಾರತದ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ. ಇವೆಲ್ಲವೂ ಎಳೆಯಾಗಿ ಒಂದೊಂದೇ ಆಚೆ ಬರ್ತಾ ಇದೆ. ಮೀಡಿಯಾ ಪಾರ್ಟ್ ಈ ವಿಷಯವನ್ನು ಆಚೆ ತಂದ ಮೇಲೆ ಮೋದಿಯವರ ಸರ್ಕಾರವೂ ಕೂಡ ಇದೇ ಇನ್ವೆಸ್ಟಿಗೇಷನ್ ಶುರು ಮಾಡಿದೆ. ಒಂದೊಂದೇ ಆಚೆ ಬರ್ತಾ ಇದೆ. ರಾಹುಲ್ ಗಾಂಧಿಯವರ ಮುಖವಾಡ ಕಳಚಿ ಬಿದ್ದಿದೆ. ಏನು ಎಲೆಕ್ಷನ್ ಟೈಮಲ್ಲಿ ಸಂವಿಧಾನ ತೆಗೆದಾಕ್ತಾರೆ ಇವರು ಅಂತ ಹೇಳಿದ್ದು, ರಿಸರ್ವೇಷನ್ ತೆಗೆದಾಕ್ತಾರೆ ಅಂತ ಹೇಳಿದ್ದು, ಜಾತಿ ಗಣತಿ ವಿಚಾರದಲ್ಲಿ ಕಿಚ್ಚಾಡಿದ್ದು, ಇವೆಲ್ಲವನ್ನು ಕೂಡ ಸೋರೋಸ್ ಮತ್ತು ಡೀಪ್ ಸ್ಟೇಟ್ನ ಅಜೆಂಡಾಗಳು ಭಾರತದನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ. ಇವರು ಭಾಳ ಪ್ರಯತ್ನ ಮಾಡಿಬಿಟ್ರು. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಸರ್ಕಾರ ಸೋಲಿಸೋದಕ್ಕೆ. ಜನರ ಮನಸ್ಸಲ್ಲಿ ಎಷ್ಟೆಷ್ಟು ವಿಷಯ ತುಂಬಬೇಕು, ಹಿಂದೂಗಳನ್ನ ಎಷ್ಟೆಷ್ಟು ವಿಭಾಗ ಮಾಡಬೇಕು, ಎಲ್ಲವನ್ನ ಪ್ರಯತ್ನ ಮಾಡಿದ್ರು. ಆದರೆ ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗೋದ್ರು. ಅದಕ್ಕೇನೆ ಇವತ್ತು ಅಡಾನಿ ವಿಷಯ ಇಟ್ಕೊಂಡು ಯಾಕೆ ಕಿರ್ಚಾಡ್ತಿದ್ದಾರೆ ರಾಹುಲ್ ಗಾಂಧಿ ಅಂತ ಹೇಳಿದ್ರೆ, ಈ ಅಡಾನಿ ವಿಷಯ ಬಂದಿರೋದನ್ನು ಸೋರೋಸ್ ಅವ್ರ ಕಡೆಯಿಂದನೇ. ಇವತ್ತು ಎಲ್ಲೆಲ್ಲಿ ಡೀಪ್ ಸ್ಟೇಟ್ಗೆ ಫಂಡಿಂಗ್ ಆಗ್ತಾ ಇದೆ, ಆ ಫಂಡಿಂಗ್ಗಳ ಮೂಲಕ್ಕೇನೆ ಪೆಟ್ಟು ಕೊಡ್ತಾ ಇದ್ದಾರೆ ಅಡಾನಿ. ಇವತ್ತು ರಾಹುಲ್ ಗಾಂಧಿ ಸೋರೋಸ್ನ ಕೈಗೊಂಬೆಯಾಗಿ, ಡೀಪ್ ಸ್ಟೇಟ್ನ ಕೈಗೊಂಬೆಯಾಗಿ ಭಾರತದ ವಿರೋಧಿ ಕೃತ್ಯಗಳನ್ನ ಮಾಡ್ತಿರ್ತಕ್ಕಂಥದ್ದು, ಭಾರತದ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥದ್ದು, ದೇಶದ್ರೋಹವನ್ನು ಮಾಡಿರೋದು ಎಳೆಯಾಗಿ ಸಾಕ್ಷಿ ಸಮೇತ ಸಿಗ್ತಾ ಇದೆ. ಅದಕ್ಕೋಸ್ಕರವೇ ಸಂಬಿತ್ ಪಾತ್ ಅವರು ಅಫಿಷಿಯಲ್ ಆಗಿ ಹೇಳೋದು ಇವರೊಬ್ಬ ದೇಶದ್ರೋಹಿ ಅಂತೇಳಿ. ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಎಲ್ಲ ಎವಿಡೆನ್ಸ್ಗಳು ಆಚೆ ಕಡೆಗೆ ಬರುತ್ತೆ. ಕಾದ್ ನೋಡೋಣ ಇನ್ನು ಏನೇನಾಗುತ್ತೆ ಅಂತೇಳಿ. ನಮಸ್ಕಾರ.